ಕುಲದಲ್ಲಿ ಕೀಳ್ಯಾವುದು ಈ ಒಂದು ಸಿನಿಮಾ ಈಗಾಗಲೇ 23ನೇ ತಾರೀಕು ಬರ್ತಾ ಇರುವಂತಹ ಒಂದು ವಿಚಾರ ಎಲ್ಲರೂ ಕೂಡ ಗೊತ್ತಿರುವಂತಹದ್ದೇ. ಈ ಸಿನಿಮಾದ ನಿರ್ದೇಶಕ ಕೆ ರಾಮನಾರಾಯಣ್ ಅವರು ಈ ಸಿನಿಮಾದಲ್ಲಿ ಹಾಡಿರುವಂತಹ ಸೋನು ನಿಗಮ್ ಅವರು ಹಾಡಿರುವಂತಹ ಹಾಡನ್ನ ಕಿತ್ತಾಕಿದ್ದಾರೆ. ಅದಕ್ಕೆ ಕಾರಣ ಏನು ಅಂತೇಳಿ ಈಗಾಗಲೇ ಎಲ್ಲರೂ ಕೂಡ ಗೊತ್ತಿರುವಂತಹದ್ದೇ. ಈಗಾಗಲೇ ಅಂದ್ರೆ ಸೋನು ನಿಗಮ್ ಅವರು ಪಹಲ್ಗಾಮ್ ದಾಳಿಗೆ ಹೋಲಿಕೆ ಮಾಡಿರುವಂತಹ ಒಂದು ವಿಚಾರ ಇಡೀ ಒಂದು ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಕೂಡ ಸೃಷ್ಟಿ ಮಾಡಿರುವಂತಹ ಒಂದು ವಿಚಾರ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವತಃ ಕುಲದಲ್ಲಿ ಕೀಳ್ಯಾವುದು ನಿರ್ದೇಶಕರಾಗಿರುವಂತಹ ಕೆ ರಾಮನಾರಾಯಣ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗಾಗಲೇ ಒಂದು ಒಳ್ಳೆ ಗುಡ್ ಡಿಸಿಷನ್, ಅದರಲ್ಲಿ ನೋ ಡೌಟ್. ಯಾಕೆಂತಂದ್ರೆ ಈ ರೀತಿಯಾದಂತಹ ಒಂದು ಡಿಸಿಷನ್ ತಗೋಬೇಕಾದ್ರೆ ಒಂದು ಗಟ್ಸ್ ಬೇಕೇ ಬೇಕು. ಸೊ ಅದು ನೀವು ಮಾಡಿದಿರ. ಯಾಕೆಂತಂದ್ರೆ ಯಾರೋ ಒಬ್ಬ ಬಂದು ನಮ್ಮ ಕನ್ನಡಿಗರ ಬಗ್ಗೆ ಅಥವಾ ನಮ್ಮ ಕನ್ನಡ ಭಾಷೆ ಬಗ್ಗೆ ಅಥವಾ ಕನ್ನಡಿಗರ ಬಗ್ಗೆ ಮಾತನಾಡುವಂತಹ ಒಂದು ವಿಚಾರ ಇದೆಯಲ್ಲ, ಅದು ಯಾರು ಕೂಡ ಅಕ್ಸೆಪ್ಟ್ ಮಾಡ್ಕೊಳೋದಕ್ಕಿಲ್ಲ. ಸೊ ನೀವು ಅವರಿಗೆ ಈ ಒಂದು ಸಾಂಗ್ಸ್ ಅನ್ನ ಕಿತ್ತಾಕೋದ್ರ ಮೂಲಕ ಒಂದು ಗುಡ್ ಮೆಸೇಜ್ ಅನ್ನು ಕೊಟ್ಟಿದ್ರ. ಸೊ ತಮ್ಮ ಮೊದಲ ರಿಯಾಕ್ಷನ್ ಸರ್? ಈಗ ಮನಸ್ಸು ಒಂದು ಸ್ವಲ್ಪ ಹಗುರ ಆಗ್ತಿದೆ ಸರ್. ಯಾಕಂದ್ರೆ ಯಾವುದೋ ಒಂದು ಕೆಸರು ಅಂದ್ರೆ ಕೊಳಕು ಮೈಗೆ ಅಂಟ್ಕೊಂಡಿತ್ತು. ಅದನ್ನ ತೊಳ್ಕೊಂಡ್ರೆ ಸಾಕಪ್ಪ, ತೊಳ್ಕೋಬೇಕು ಅಂತ ಆ ಗಲೀಜ್ನ ತೊಳ್ಕೊಂಡಿದ ತಕ್ಷಣ ಒಂದು ಮನಸ್ಸಿಗೆ ಒಂದು ತೃಪ್ತಿ ಆಗುತ್ತೆ, ಒಂದು ಸಮಾಧಾನ ಆಗುತ್ತೆ. ಅಂತ ಒಂದು ತೃಪ್ತಿ ಸಿಗ್ತಿದೆ ಈಗ. ಈಗ ಕುಲದಲ್ಲಿ ಕೀಳ್ಯಾವುದು ಈ ಸಿನಿಮಾದಲ್ಲಿ ಅವರು ಆಡಿರುವಂತಹ ಹಾಡು ಯಾವ ಸನ್ನಿವೇಶದಲ್ಲಿ ಬರ್ತಾ ಇತ್ತು ಸರ್? ಇದು ಹೀರೋಯಿನ್ ಒಂದು ಲವ್ ಸಿಚುವೇಶನ್, ಒಂದು ಡ್ಯುಯೆಟ್. ಸೊ ಸಿನಿಮಾದಲ್ಲಿ ತುಂಬಾ ಒಂದು ತಮಾಷೆಯ ಒಂದು ಸಂದರ್ಭ. ಅಲ್ಲಿ ಅವರಿಬ್ಬರ ಪ್ರೀತಿ ಹುಟ್ಟಿ ಅದ್ರ ಬಗ್ಗೆ ಇಬ್ರು ಒಂದು ಹಾಡುವಂತ ಒಂದು ಸಂದರ್ಭ ತುಂಬಾ ಚೆನ್ನಾಗಿ ಬಂದಿತ್ತು ಸಂದರ್ಭ ಅದು. ಈಗ ಈ ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಮನೋಮೂರ್ತಿ ಅವರಿದ್ದಾರೆ, ಜೊತೆಗೆ ಲಿರಿಕ್ಸ್ ಅಂದ್ರೆ ಯುವರಾಜ್ ಭಟ್ ಸರ್ ಬಂದಿರೋದು. ಸೊ ಹಾಗಾಗಿ ಇಬ್ಬರ ಕಾಂಬಿನೇಷನ್ ಜೊತೆಗೆ ಸೋನು ನಿಗಮ್ ಅವರ 3 ಜನರ ಕಾಂಬಿನೇಷನ್ ಇದೆಯಲ್ಲ, ಈಗಾಗಲೇ ಅದು ಎಲ್ಲರೂ ಕೂಡ ಗೊತ್ತಿರುವಂತದ್ದೇ, ಹಿಟ್ ಆಗಿರುವಂತಹ ಕಾಂಬಿನೇಷನ್. ಸೊ ಇಂತಹ ಕಾಂಬಿನೇಷನ್ ಈಗ ಮತ್ತೆ ನಿಮ್ಮ ಸಿನಿಮಾದಲ್ಲಿ ಒಂದು ಹಾಡನ್ನ ಬರೆದಿರುವಂತದ್ದು. ಆದ್ರೆ ಅವ್ರು ಎಷ್ಟೇ ಚೆನ್ನಾಗಿ ಆಡಿದ್ರು ಕೂಡ ಆ ಹಾಡನ್ನ ನೀವು ಇಟ್ಕೊಳಲ್ಲ ನಾನು, ಯಾಕಂದ್ರೆ ಕನ್ನಡಿಗರಿಗೆ ಅವಮಾನ ಮಾಡಿದ್ದಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಡಿಸಿಷನ್ ತಗೊಂಡಿದ್ದಾರೆ. ಸೊ ಹಾಗಾಗಿ ಈ ಡಿಸಿಷನ್ ತಗೋಬೇಕಾದ್ರೆ ಸಿನಿಮಾ ತಂಡದ ಒಂದು ರಿಯಾಕ್ಷನ್ ಯಾವ ರೀತಿಯಾಗಿತ್ತು, ಮತ್ತೆ ಜೊತೆಗೆ ಅಂದ್ರೆ ನಿರ್ಮಾಪಕರಾಗಿರ್ಬೋದು ಅಥವಾ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಅವರ ಒಂದು ರಿಯಾಕ್ಷನ್ ಎಲ್ಲ ಹೇಗಿತ್ತು ಸರ್? ಅದೇ ಸರ್, ನಾವು ಸೋನು ನಿಗಮ್ ಯಾವತ್ತು ಈ ತರ ಸ್ಟೇಟ್ಮೆಂಟ್ ಕೊಟ್ಟರು ಆ ತರ ವೇದಿಕೆ ಮೇಲೆ, ಅವತ್ತೇ ನಾವು ಒಂದು ತೀರ್ಮಾನ ತಗೊಂಡ್ಬಿಟ್ಟಿದ್ವಿ. ಆ ತೀರ್ಮಾನ ತಗೊಂಡಾಗ ಇಮಿಡಿಯೇಟ್ ನಾವು ಅದನ್ನ ಹೇಳಬೇಕು ಅಂದಾಗ ನಮಗೆ ಇನ್ನೊಂದು ವರ್ಷನ್ ಸಾಂಗ್ ರೆಡಿ ಮಾಡ್ಕೋಬೇಕಾಗಿತ್ತು. ನಾವು ನಮ್ಮ ಒಪಿನಿಯನ್ ಎಲ್ಲರ ಜೊತೆ ಚರ್ಚೆ ಮಾಡಿ ಇಮಿಡಿಯೇಟ್ ಸಾಂಗ್ ನ ರೆಡಿ ಮಾಡ್ಕೊಂಡ್ವಿ ನಾವು. ಸೊ ಈಗ ಆಲ್ರೆಡಿ ಸಾಂಗ್ ಮಾಸ್ಟರಿಂಗ್ ಅಲ್ಲಿ ನಡೀತಾ ಇದೆ. ಸೊ ಮಾಸ್ಟರಿಂಗ್ ಆಗಿ ನಮ್ಮ ಕೈ ಸೇರೋದಕ್ಕೆ ಇನ್ನೂ ಒಂದು 2-3 ದಿನ ಟೈಮ್ ತಗೊಳುತ್ತೆ. ಸೊ ನಾವು ತಡ ಮಾಡೋದು ಬೇಡ, ನಮ್ಮ ಒಪಿನಿಯನ್ ನಾವು ಹೇಳ್ಬಿಡೋಣ ಅಂತ ಹೇಳಿ ನಾವು ಈಗ ಪತ್ರಕರ್ತರ ಮುಂದೆ ಬಂದ್ವಿ. ಸೊ ಖಂಡಿತವಾಗಿ ಇದರಲ್ಲಿ ಯಾರಿಗೂ ಯಾವುದೇ ಸಂಕೋಚ ಮುಜುಗರ ಏನು ಇಲ್ಲ ಸರ್. ಎಲ್ಲರೂ ಒಂದೇ ಮನಸ್ಥಿತಿ, ಒಂದೇ ಒಂದು ಮಾತಲ್ಲೇ ನಿಂತಿದ್ದೀವಿ, ಒಂದೇ ಅಭಿಪ್ರಾಯ ಇಟ್ಕೊಂಡಿದ್ದೀವಿ. ಕನ್ನಡಿಗರಿಗೆ ಒಂಥರ ಅವಮಾನ ಆಗಿದೆ, ಒಂಥರ ಅಲ್ಲ, ನಿಜವಾಗ್ಲೂ ಬಹಳ ಘನಘೋರ ಅವಮಾನ ಇದು ಅವ್ನು ಮಾಡಿರೋದು. ಅದಕ್ಕೆ ಅವ್ನು ಎಷ್ಟೇ ಸರಿ ಕ್ಷಮೆ ಕೇಳಿದ್ರು ಇದಕ್ಕೆ ನಾವು ಕ್ಷಮೆ ಕೊಡ್ಬೋದು. ದೊಡ್ಡ ಮನಸ್ಸಿದೆ ಕನ್ನಡಿಗರಿಗೆ, ಪ್ರೇಕ್ಷಕರಿಗೆ, ಅವರು ಕ್ಷಮಿಸ್ಬೋದು. ಆದ್ರೆ ಕನ್ನಡಿಗ ಒಬ್ಬ ಕಲಾವಿದನಾಗಿ, ನಾನು ಕೂಡ ಕನ್ನಡಿಗನಾಗಿ, ನನ್ನ ಒಬ್ಬ ನಿರ್ದೇಶಕನಾಗಿ ಇಂಥದನ್ನೆಲ್ಲ ನಾನು ಇಷ್ಟಪಡಲ್ಲ ಸರ್. ನನಗೆ ಬೇಕಾಗಿಲ್ಲ, ನನ್ನ ಸಿನಿಮಾದಲ್ಲಿ ಇದು ಬೇಡ. ಸೊ ಅವರ ದೊಡ್ಡಸ್ತಿಕೆ, ಅವರ ದೊಡ್ಡತನ ಅವ್ರ ಊರಲ್ಲಿ ಅವರೇ ಇಟ್ಕೊಳ್ಳಿ, ಅವರ ಅಹಂಕಾರ ದುರಹಂಕಾರ ಎಲ್ಲ ಅವರಲ್ಲೇ ಇರಲಿ, ನಮ್ಮವರೆಗೂ ತೋರಿಸೋದು ಬೇಡ. ಅದಕ್ಕೆ ನಾವು ಅವನು ನಮ್ಮ ಮನ್ಸಿಗೆ ನೋವು ಮಾಡಿದ್ದಾರೆ, ನಾವು ಅವ್ರ ಮನ್ಸಿಗೆ ನೋವು ಕೊಡಬೇಕು ಅಂತ ಅನ್ನಿಸ್ತು. ನನಗೆ ಗೊತ್ತಾಗಬೇಕು ಸರ್. ಈಗ ನೀವು ಈ ರೀತಿ ತೆಗೆದುಕೊಂಡಿರುವಂತಹ ನಿರ್ಧಾರ ಇದೆಯಲ್ಲ, ಆ ನಿರ್ಧಾರಕ್ಕೆ ಅಂದ್ರೆ ಅವ್ರಿಗೆ ಗೊತ್ತಾಗಿದೆಯಾ, ಮೆಸೇಜ್ ಪಾಸ್ ಆಗಿದೆಯಾ, ಸೋನು ನಿಗಮ್ ಅವ್ರಿಗೆ ಗೊತ್ತಾಗಿದೆಯಾ ಅಂತ? ಸರ್, ನಾನು ಅವಾಗಲೇ ಹೇಳ್ತಿದ್ದೆ, ಈ ಕೋಳಿನ ಕೇಳಿ ಮಸಾಲೆ ಅರ್ದು ನಾವು ಸಾಂಬಾರ್ ಮಾಡಕ್ ಕೂತ್ಕೊಳ್ಳೋ ಆಗಲ್ಲ ಇದು. ಸೊ ಕತ್ತರಿಸ್ಬೇಕಷ್ಟೇ. ಚಿನ್ನದ ಕತ್ತಿನೇ ಇರ್ಬೋದು, ಹಾಗಂತ ನಾವು ಕುಯ್ಕೊಳ್ಳೋಕೆ ನಾವು ರೆಡಿ ಇಲ್ಲ. ಸೊ ಅಂತವ್ರನ್ನ ಅಲ್ಲೇ ಇಗ್ನೋರ್ ಮಾಡಿ ಬಿಸಾಕ್ಬಿಡ್ಬೇಕು ಸರ್. ಗ್ಯಾಂಗ್ರಿನ್ ತರ ಬೆಳಿತಾರೆ ಅವ್ರು ಇಟ್ಕೊಂಡ್ರೆ. ಸೊ ಆ ಬೆರಳು ಅಲ್ಲೇ ಕಟ್ ಮಾಡ್ಬಿಡ್ಬೇಕು, ಇಲ್ಲಾಂದ್ರೆ ಕಾಲೇ ಹೋಗುತ್ತೆ, ಇಲ್ಲ ಜೀವನೇ ಹೋಗ್ಬಿಡುತ್ತೆ. ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂತಂದ್ರೆ, ಕೆಲವರು ಸಿನಿಮಾ ಪ್ರಚಾರಕ್ಕೋಸ್ಕರ ಈ ರೀತಿಯಾದಂತಹ ಒಂದಷ್ಟು ಗಿಮಿಕ್ಗಳನ್ನ ಮಾಡ್ತಾರೆ ಅನ್ನೋ ಒಂದಷ್ಟು ಸುದ್ದಿ ಈಗಾಗಲೇ ಎಲ್ರಿಗೂ ಕೂಡ ಗಾಂಧಿನಗರದಲ್ಲಿ ಆ ರೀತಿಯಾಗಿ ಒಂದು ವಾತಾವರಣ ಇದೆ. ಸೊ ಸಿನಿಮಾ ರಿಲೀಸ್ ಟೈಮ್ ಅಲ್ಲಿ ಈ ರೀತಿಯಾದಂತಹ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಗಿಮಿಕ್ ಮಾಡ್ತಾರೆ ಅನ್ನೋ ಒಂದಿದೆ. ಬಟ್ ಆದ್ರೆ ನೀವು ತೆಗೆದುಕೊಂಡಿರುವಂತಹ ನಿರ್ಧಾರ ಅದು ಗಿಮಿಕ್ ಅಲ್ಲ ಅಂತ ಹೇಳಿ ಪ್ರತಿಯೊಬ್ರು ಕೂಡ ಗೊತ್ತಾಗಿರುವಂತದ್ದು. ಅಂದ್ರೆ ಇದು ಕೇವಲ ಸಿನಿಮಾ ಪ್ರಚಾರಕ್ಕೋಸ್ಕರನ ಅಥವಾ ಭಾಷಾಭಿಮಾನನ ಅಥವಾ ಕನ್ನಡಾಭಿಮಾನನ? ಖಂಡಿತ ಸರ್, ಇದು ಮೊದಲನೇದಾಗಿ ಕನ್ನಡಾಭಿಮಾನ.
ಕನ್ನಡ ಅಂದ್ರೆ ಭಾಷೆ, ಸಂಸ್ಕೃತಿ, ಸಂಪ್ರದಾಯ ಎಲ್ಲವೂ ಬಂದ್ಬಿಡುತ್ತೆ ಇಲ್ಲಿ. ನಮ್ಮ ಕನ್ನಡಿಗರ ಬಗ್ಗೆ ಇರೋ ಅಭಿಮಾನ, ಪ್ರೇಕ್ಷಕರ ಬಗ್ಗೆ ಇರೋ ಅಭಿಮಾನ. ಸೊ ಖಂಡಿತವಾಗಿ ನಾನು ಒಬ್ಬ ಕನ್ನಡ ಬರಹಗಾರ ಸರ್. ನಾನು ಎಷ್ಟೋ ಹಾಡುಗಳು ಬರ್ತಿದ್ದೀನಿ. ನಾನು ಬರ್ದಿರೋ ಹಾಡುಗಳು ಇದಕ್ಕೂ ಮುಂಚೆ ಸೋನು ನಿಗಮೆ ಹಾಡಿದ್ದಾರೆ. ಸೊ ಎಷ್ಟೋ ಇದಾವೆ ಈ ತರ ಒಂದಷ್ಟು. ನಾವು ಸಾಹಿತ್ಯ ಓದ್ಕೊಂಡು ಬರ್ಕೊಂಡು ಬೆಳ್ಕೊಂಡು ಸಿನಿಮಾದಲ್ಲಿದ್ದೀವಿ. ಸೊ ಇದು ನಮ್ಗೆ ಅನ್ನ ಕೊಟ್ಟಿದೆ, ಭಾಷೆ ಜೀವನ ಕೊಟ್ಟಿದೆ, ಬದುಕು ಕೊಟ್ಟಿದೆ. ಸೊ ಇಂಥ ಒಂದು ನಮ್ಮ ತನಕ್ಕೆ ಅವನು ಧಕ್ಕೆ ಮಾಡುವಂತ ಮಾತುಗಳು ಅದೆಲ್ಲ ಸಹಿಸ್ಕೊಳಕ್ ಆಗೋದಿಲ್ಲ ಸರ್. ನಾವು ಸೈನಿಕರು ಅಲ್ಲಿ ಹೋರಾಟ ಮಾಡ್ತಿದ್ದಾರೆ ಸರ್. ನಮ್ಮನ್ನ ಈ ಪಹಲ್ಗಾಮಲ್ಲಿ ನಡೆದಂತ ಘಟನೆಗೆ ಅವರು ಅಲ್ಲಿ ಹೋರಾಟ ಮಾಡಕ್ ನಿಂತಿದ್ದಾರೆ. ಸೊ ಒಳಗಡೆ ಇರೋ ಭಯೋತ್ಪಾದಕರು ಕೆಲವರು ಇದ್ದಾರೆ. ಇಂಥವ್ರ ವಿರುದ್ಧ ನಾವುಗಳು ಹೋರಾಟ ಮಾಡ್ಬೇಕಲ್ವಾ ಸರ್? ಇಂಥವ್ರನ್ನೆಲ್ಲ ನಾವು ಸದೆ ಬಡಿಲೇಬೇಕು. ಇಲ್ಲ ಅಂದ್ರೆ ಒಳಗಡೆನೆ ದೇಶನ, ನಮ್ಮಂತ ಜನರನ್ನ, ನಮ್ಮಂತ ಕಲೆಗಳನ್ನ, ನಮ್ಮಂತ ಕನ್ನಡ ಭಾಷೆನೇ ಇರ್ಬೋದು, ಯಾವುದೇ ಒಂದು ಇರ್ಬೋದು, ತಿಂತಾ ಇರೋ ಹುಳುಗಳ ತರ ಇವ್ರನ್ನೆಲ್ಲ ನಾವು ಅಲ್ಲಲ್ಲೇ ಹೊಸ್ಕಾಕ್ಬಿಡ್ಬೇಕು. ಸಿನಿಮಾ ಬಗ್ಗೆ ಮಾತನಾಡಿದ್ರೆ ಕುಲದಲ್ಲಿ ಕೀಳು ಯಾವುದು, ಇದೊಂದು ಟೈಟ್ಲ್ ಇದೆಯಲ್ಲ, ಟೈಟ್ಲು ಅಣ್ಣವರ ಸಾಂಗ್ಸ್ ಇದು, ಕುಲದಲ್ಲಿ ಕೀಳು ಯಾವುದು, ಆ ಒಂದು ಸಾಂಗ್ಸ್ ನ ಟೈಟ್ಲ್ ಇಟ್ಕೊಂಡಿದ್ರ. ಸೊ ಏನ್ ಮೆಸೇಜ್ ಕೊಡಲಿಕ್ಕೆ ಹೊರಟಿರೋದು ಈ ಒಂದು ಸಿನಿಮಾ ಮೂಲಕ ನೀವು? ಸರ್ ಖಂಡಿತ ಇದರಲ್ಲಿ ತುಂಬಾ ವಿಷಯಗಳು ಇಟ್ಕೊಂಡು ಬರ್ತಾ ಇದೀವಿ. ನಾನು ಮೆಸೇಜ್ ಅಂತ ಈ ತರದೇ ಒಂದು ವಿಷಯ ಹೇಳ್ಬೇಕು ಅಂತ ಇಲ್ಲ. 2-3 ಡೈಮೆನ್ಷನ್ ಅಲ್ಲಿ ಈ ಕತೆ ಇದೆ. ಸೊ ಅದು ಯೋಗರಾಜ್ ಭಟ್ರದ್ದು ಕತೆ. ಸೊ ಹಾಗಾಗಿ ಆ ಕತೆ ಸಣ್ಣ ಎಳೆನ ನಾವು ತುಂಬಾ ಒಂದು ನೀಟ್ ಆದಂತ ಒಂದು ಸ್ಕ್ರೀನ್ ಪ್ಲೇ ಮಾಡಿ ಅದಕ್ಕೆ ಒಂದು ಒಳ್ಳೆ ಚೌಕಟ್ಟನ್ನ ಕೊಟ್ಟಿದ್ದೀವಿ. ಸೊ ಮೆಸೇಜ್ ಇದೆ. ಆ ಮೆಸೇಜ್ ಏನು ಅನ್ನೋದನ್ನ ಆಡಿಯನ್ಸ್ ಬಂದು ನೋಡ್ಲಿ ಸರ್. ಯಾಕಂದ್ರೆ ಕುಲದಲ್ಲಿ ಕೀಳು ಯಾವುದು ಅಂದಾಗ ಒಂದು 50% ಗೆಸ್ ಮಾಡ್ಬಿಡ್ತಾರೆ ಜನನೇ, ಯಾವ್ದೋ ಒಂದು ಜಾತಿ ಬಗ್ಗೆನೇ ಏನೋ ಒಂದು ಇದೆ ಅಂತ. ಸರ್ ಅವರ ಒಂದು ನಿರೀಕ್ಷೆ ಏನಿದೆಯೋ ಅದಕ್ಕೂ ಮೀರಿದ್ದು ಈ ಚಿತ್ರದಲ್ಲಿ ಇರುತ್ತೆ ಸರ್. ಇನ್ನು ಸ್ಟಾರ್ ಕಾಸ್ಟ್ ಬಗ್ಗೆ ಮಾತನಾಡಿದ್ರೆ ಈಗಾಗಲೇ ಮಡದೂರ್ ಮನೋರು ಅವರು ಕೂಡ ಹ್ಯಾಕ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಅವ್ರ ಬಗ್ಗೆ ಹೇಳಿದ್ದಾರೆ, ಮತ್ತೆ ಇಡೀ ಚಿತ್ರತಂಡದ ಬಗ್ಗೆ ಹೇಳಿದ್ದಾರೆ. ಸರ್ ತುಂಬಾ ಅದ್ಭುತವಾದಂತ ಕಲಾವಿದ ಮಡೆನೂರ್ ಮನು. ತುಂಬಾ ಕಷ್ಟ ಪಡ್ತಾ ಇದ್ದಾನೆ. ಸೀರಿಯಲ್ ಅಲ್ಲ, ರಿಯಾಲಿಟಿ ಶೋಗಳಲ್ಲಿ ಆಕ್ಟ್ ಮಾಡಿದ್ದಾರೆ. ಆ ರಿಯಾಲಿಟಿ ಶೋಗಳಲ್ಲಿ ಕಾಮಿಡಿ ಕಿಲಾಡಿಗಳು ಅನ್ನೋ ಶೋ ಅಲ್ಲಿ ವಿನ್ನರ್ ಕೂಡ ಆಗಿದ್ರು. ಸೊ ಅವರು ತುಂಬಾ ಶ್ರಮ ವಹಿಸಿ ಒಬ್ಬ ನಿರ್ಮಾಪಕರನ್ನ ಎಲ್ಲೋ ಭೇಟಿಯಾಗಿ ಒಂದು ಸಿನಿಮಾ ಮಾಡ್ಲೇಬೇಕು, ಒಂದು ಒಳ್ಳೆ ಹೀರೋ ಆಗಿ ನಿಲ್ಲಬೇಕು ಕನ್ನಡ ಚಿತ್ರರಂಗದಲ್ಲಿ ಅಂತ ಹೇಳಿ ಕನಸು ಕಟ್ಕೊಂಡಿರೋ ಹುಡುಗ. ಸೊ ಅಂಥದ್ದು ವ್ಯಕ್ತಿಗೆ ಒಬ್ರು ಯೋಗರಾಜ್ ಭಟ್ರನ್ನವರು ಸಪೋರ್ಟ್ ಆಗ್ತಾರೆ. ಇನ್ನೂ ಒಂದಷ್ಟು ಹಲವು ವ್ಯಕ್ತಿಗಳು ಅವ್ರಿಗೆ ಸಪೋರ್ಟ್ ಸಿಗುತ್ತೆ. ಹಾಗೆ ನನ್ನ ಒಂದು ಭೇಟಿಯಾಗಿ ಈ ತರ ಒಂದು ಸಿನಿಮಾ ಮಾಡ್ಬೇಕಂದಾಗ ಸರಿ ಒಂದು ಮಾಡೋಣ ಅಂತೇಳಿ ಎಲ್ಲ ಕೈ ಸೇರಿಸ್ತೀವಿ. ಸೊ ಒಂದು ಒಳ್ಳೆ ಸಿನಿಮಾ ಆಗಿದೆ ಈಗ. ಸೊ ಅದನ್ನ ತೆರೆಗೆ ತರೋ ಪ್ರಯತ್ನದಲ್ಲಿದ್ದೀವಿ. ಆ ಒಂದು ಕೆಲಸಗಳಲ್ಲಿ ಇದ್ದೀವಿ ನಾವು. ನಿಜ ಹೇಳ್ಬೇಕಂದ್ರೆ ಈಗ ಈ ತರದೊಂದು ಸಿಲ್ಲಿ ಪ್ರಮೋಷನ್ ನಮಗ್ ಬೇಕಾಗಿಲ್ಲ. ಇದನ್ನ ನಾವು ತಿಳಿಸ್ಬೇಕಾಗಿತ್ತು, ಪ್ರೇಕ್ಷಕರಿಗೆ ತಿಳಿಸ್ಬೇಕಾಗಿತ್ತು. ನಮ್ಮ ಸಿನಿಮಾದಲ್ಲಿ ಸೋನು ನಿಗಮ್ ವಾಯ್ಸ್ ಇಟ್ಕೊಂಡಿಲ್ಲ ಅಂತ. ಯಾಕಂದ್ರೆ ಇದೇ ಹಾಡನ್ನ ನಾವು ಬಿಡುಗಡೆ ಮಾಡಿ ಪ್ರೇಕ್ಷಕರಿಗೆ ತಿಳಿಸಿದ್ವಿ, ಇಷ್ಟಪಟ್ಟಿದ್ರು. ಈಗ ಅವ್ನು ಮಾಡಿರೋ ಕೆಲಸಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವ್ನು ಸಾಂಗ್ ಇಟ್ಕೊಳ್ಳಲ್ಲ ಅಂತ ತಿಳಿಸ್ತಿದ್ವಿ. ನಾಳೆ ಥಿಯೇಟರ್ ಮುಂದೆ ಬಂದು ಇದು ಸೋನು ನಿಗಮ್ ಮಾಡಿರೋ ಸಿನಿಮಾ ಕಣೋ, ಇದನ್ನೇನು ನೋಡ್ತೀಯಾ, ಬಾರೋಲೈ ಬೇರೆ ಸಿನಿಮಾ ನೋಡೋಣ ಅಂತ ಆ ಮನಸ್ಥಿತಿ ಬಂದ್ಬಿಟ್ರೆ ನಾವು ಕನ್ನಡಿಗರಾಗಿ ನಮಗೆ ನಾವೇ ಮಾಡ್ಕೊಳ್ಳೋ ಅವಮಾನ ಅಲ್ವಾ ಅದು. ಅವನ್ನ ಇನ್ನೂ ಇಟ್ಕೊಂಡು ಸಿನಿಮಾದಲ್ಲಿ ನಾವು ಸಿನಿಮಾ ರಿಲೀಸ್ ಮಾಡಿದ್ರೆ, ಸೊ ಆ ಕಾರಣಕ್ಕೆ ನಾವು. ಕೊನೆಯದಾಗಿ ಇದೇ ತಿಂಗಳು 23ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾ ಮೇಲೆ ಒಂದಷ್ಟು ನಿರೀಕ್ಷೆಗಳು ನಿಮಗೆ ಖಂಡಿತವಾಗ್ಲೂ ಇದೆ. ಯಾಕಂದ್ರೆ ಸಿನಿಮಾ ಗೆಲ್ಲಬೇಕು, ಸಿನಿಮಾ ಸಕ್ಸಸ್ ಆಗಬೇಕು, ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಕೆಲಸ ಮಾಡ್ತಾರೆ. ಸೊ ಪ್ರೇಕ್ಷಕರು ಅದನ್ನ ಒಪ್ಕೋಬೇಕು. ಸೊ ಹಾಗಾಗಿ 23ನೇ ತಾರೀಕು ನಿಮ್ಗೆ ಅದೊಂದು ಆ ದಿನ ಇದೆಯಲ್ಲ, ಒಂದು ಗೋಲ್ಡನ್ ಡೇಸ್. ಸೊ ಆ ಒಂದು ದಿನದ ಬಗ್ಗೆ ಮತ್ತೆ ಆ ಒಂದು ಸಿನಿಮಾ ರಿಲೀಸ್ ಬಗ್ಗೆ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದೆ ಸರ್? ತುಂಬಾ ಮನೆ ಮನೆಗೂ ಹೋಗಿ ಪ್ರಮೋಷನ್ ಮಾಡಬೇಕು ಅಂತ ಹೇಳಿ ಆಲ್ರೆಡಿ ಈಗ ಹೊರಟಿದ್ದಾನೆ. ಹೀರೋ ಹೊರಟು ಎಲ್ಲ ಕಡೆ ಓಡಾಡ್ತಿದ್ದಾನೆ. ಲೋಕಲ್ ಅಲ್ಲಿ ನಮ್ಮ ಇಡೀ ಚಿತ್ರ ತಂಡ ಓಡಾಡ್ತಿದೆ. ನಮ್ಮ ಪ್ರಮೋಷನ್ ಕ್ರಿಯೇಟಿವ್ ಟೀಮ್ ಒಂದಿದೆ, ಅವರು ಕೂಡ ಎಲ್ಲ ಕಡೆ ಪ್ರಚಾರ ಓಡಾಡ್ತಿದ್ದಾರೆ. ಸೊ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದಿಷ್ಟೇ, 23ನೇ ತಾರೀಕು ನಮ್ಮ ಕುಲದಲ್ಲಿ ಕೀಳು ಯಾವುದು ಕನ್ನಡ ಸಿನಿಮಾ ತೆರೆಗೆ ಬರ್ತಾ ಇದೆ. ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡಿ. ಬಹಳಷ್ಟು ವಿಷಯಗಳು ಈ ಸಿನಿಮಾದಲ್ಲಿ ನೀವು ನೋಡಿ ಎಂಜಾಯ್ ಮಾಡ್ಬೋದು. ಒಂದಷ್ಟು ಒಳ್ಳೆ ವಿಷಯಗಳಿದೆ, ತಿಳ್ಕೊಬೋದು. ಜೊತೆಗೆ ನಿಮ್ಮನ್ನ ಒಂದು 2 ಗಂಟೆಗಳ ಕಾಲ ನಾವು ಒಂದು ಖುಷಿ ಪಡಿಸುವಂತ ಒಂದು ಸಿನಿಮಾ ಇದು. ಖಂಡಿತವಾಗಿ ಕುಟುಂಬ ಸಮೇತ ನೋಡುವಂತ ಸಿನಿಮಾ. ರಾಜ್ಕುಮಾರ್ ಅವ್ರ ಟೈಟ್ಲು ಯಾವುದು ಸಿನಿಮಾದ ಒಂದು ಹಾಡಿನ ಸಾಲು, ಅದಕ್ಕೆ ಯಾವುದೇ ಧಕ್ಕೆ ಬರದೆ, ಯಾವುದೇ ಮೋಸ ಆಗದೆ ಆ ಒಳ್ಳೆ ಟೈಟ್ಲ್ ಇಟ್ಟಿದಾರಪ್ಪ, ಒಳ್ಳೆ ಸಿನಿಮಾ ನೋಡೋದ್ವಪ್ಪ ಅನ್ನೋ ಅಂತ ಒಂದು ಸಿನಿಮಾ ಕೊಟ್ಟಿದ್ದೀವಿ. ಬಂದು ನೋಡಿ, ನಮ್ಮನ್ನ ಹರಿಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ನಿರ್ದೇಶಕ ಕೆ ರಾಮನಾರಾಯಣ ಅವರ ಮಾತು. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಜಾಕಿ ಜೊತೆ ಅಶ್ವಥ್ ಎಸ್ಎನ್, ಫ್ರೀಡಂ ಟಿವಿ ನ್ಯೂಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.